ಅತ್ಯುದ್ರಿಕ್ತ ವಿದೋಷೋತ್ಸುಕ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ತತ್ಸಾರಾಸ್ತ್ರ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಕಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. 304. ಏನಾಯ್ತು ಈಗ? ವೇದಾರ್ಥ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು, ದೃಷ್ಟಾಂತಗಳು ಕೊಟ್ಟರು. ಗೊತ್ತಾಯ್ತಾ? ಬ್ರಾಹ್ಮಣೋಶ್ಯ ಮುಖಮಾಸಿ ಅಂತಂದ್ರೆ ಬ್ರಾಹ್ಮಣ ಮುಖ ಅಂತ ಅರ್ಥ ಅಲ್ಲ, ಎಲ್ಲ ಸ್ಪಷ್ಟ ಮಾಡಿ ಅಲ್ಲಿರದ ವಾಕ್ಯಗಳು ಕೊಟ್ಟೆಲ್ಲ ತಿಳಿಸಿದ್ರು. ಅದೇ ರೀತಿ ಪ್ರಥಮ ವ್ಯಕ್ತಿಯನ್ನು ಇವರ ಮಾಡಕ್ ಬರುತ್ತೆ, ದ್ವಿತೀಯ ಆರಲ್ಲಿ ಮಾಡಕ್ ಬರುತ್ತೆ. ಅದಕ್ಕೆಲ್ಲ ತಿಳುವಳಿಕೆ ಬೇಕು. ಯಾವ್ದಕ್ಕೆ ಮಾಡಬೇಕು ಅಂತ ಹೇಳೋದಕ್ಕೆ ತಿಳುವಳಿಕೆ ಬೇಕು. ಅಚೇತರ ಭಯೋಗ್ಯಜ್ಜ ತಥೈವ ತಾತ್ವಿಕಂ ಕ್ವಚಿತ್ ನೋಪಾಸೀತ ಪರೋನರ್ಥ ತಥೋಪಾಸನಾಕೃತ. ಎಷ್ಟು ಬ್ಯೂಟಿಫುಲ್ ಲೈನ್ ನೋಡಿ. ಅಚೇತನಂ ಅಯೋಗ್ಯಂಚ ತಥೈವ ಅತಾತ್ವಿಕಂ ಕ್ವಚಿತ್ ನಾ ಉಪಾಸೀತ ನರಃ ಪರಃ ಅನರ್ಥ ಸ್ಯಾತ್ ತಥಾ ಉಪಾಸನಾಕೃತ. ಅಚೇತನಂ, ಅಚೇತನ ಉಪಾಸನೆ ಮಾಡಬಾರದು. ಯಾಕೆ? ಜನ ಗೊತ್ತೇ ಆಗಲ್ಲ, ಪಟ್ಟದಕ್ಕೆ ವೇಸ್ಟ್. ಅಚೇತನಂ ಒಂದು, ಅಯೋಗ್ಯಂ ಇನ್ನೊಂದು ಯೋಗ್ಯ ಅಲ್ಲ. ಗೊತ್ತಾಯ್ತಾ? ಬಸ್ ಅಲ್ಲದನ್ನು ಹತ್ತಬಾರದು, ಬೇರೆ ಬಸ್ಸನ್ನು ಹತ್ತಬಾರದು, ಹೋಗೋ ಬಸ್ಸನ್ನು ಹತ್ತಬೇಕು. ಅಯೋಗ್ಯ ಅಂದ್ರೆ ಏನು? ಅದು ವಸ್ತು ಇರೋದು ಹೌದು, ಚೇತನನ್ನು ಹೌದು. ದುರ್ಯೋಧನ ಚೇತನ ಉಪಾಸ ಗತಿ ಏನಾಗುತ್ತಾಗ ಅಯೋಗ್ಯ ಹೌದು. ಆದ್ರಿಂದ ಯೋಗ್ಯ ಅಂದ್ರೆ ನಮ್ಮ ಪರ್ಪಸ್ ಯಾವುದು ಯೋಗ್ಯನೋ ಅದು ಯೋಗ್ಯ, ಉಳಿದ ಅಯೋಗ್ಯ. ಕೂಡ್ಬೇಕಾದ್ರೆ ಟೇಬಲ್ ಉಪಯೋಗ ಇಲ್ಲ, ಚೇರ್ ಬೇಕಾದ್ರೆ. ಬರಿಬೇಕಾದ್ರೆ ಟೇಬಲ್ ಅಲ್ಲ, ಯೋಗ್ಯ. ಅಯೋಗ್ಯ ಪದ ಅರ್ಥ ಏನೋ ಗೊತ್ತಾ? ಯೋಗ್ಯವಲ್ಲದ್ದು ಅಂತ ಅರ್ಥ. ಸ್ವಲ್ಪ ಅಯೋಗ್ಯ ಅಂದ್ರೆ ಕೆಟ್ಟದು ಅಂತ ಅರ್ಥ, ಯೋಗ್ಯವಲ್ಲದ್ದಷ್ಟೇ. ಇವತ್ತು BCom ಅಯೋಗ್ಯರು ಮೆಡಿಕಲ್ ಹೋಗಲಿಕ್ಕೆ ಅಂದ್ರೆ ಅವ್ರಿಗೆ ಕೊನೆಗಿಲೆ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅವ್ರಿಗೆ ಅರ್ಥ ಆಗಲ್ಲ. ಆದ್ರಿಂದ ಅವನು ಯೋಗ್ಯರಲ್ಲ, ಅದಕ್ಕೆ ಎಲಿಜಿಬಲ್ ಅಲ್ಲ ಅಂತ ಇನ್ನು ಹೇಳಿದ್ರೆ ಇಸ್ ನಾಟ್ ಎಲಿಜಿಬಲ್ ಟು ಸ್ಟಡಿ. ತಥೈವ ಅತಾತ್ವಿಕ ಮೂರಾಯ್ತು ಈಗ. ಅಚೇತನನೂ ಉಪಾಸನೆ ಮಾಡಬಾರ್ದು, ಅಯೋಗ್ಯನೂ ಮಾಡಬಾರ್ದು, ಅತಾತ್ವಿಕನೂ ಮಾಡಬಾರ್ದು, ತಾತ್ವಿಕ ಅಲ್ಲದನ್ನು ಮಾಡಬಾರ್ದು. ಅಂದ್ರೆ ಅನ್ರಿಯಲ್. ಅಚೇತನ, ಅಯೋಗ್ಯ, ಅತಾತ್ವಿಕ ರಿಯಲ್. ಅಲ್ಲೇ ರಿಯಲ್ಲೇ ಅಲ್ಲ ಫಸ್ಟ್. ಉದಾಹರಣೆಗೆ ಶುಕ್ತಿರಹಿತದಿಂದ ಏನಾರು ಮಾಡ್ಕೊಡಯ್ಯ, ಶುಕ್ತಿರಹಿತ ಇದು ಅವನು ಅಲ್ಲದೆ ಸ್ವಾಮಿ ನೋಡು ಅಷ್ಟು ದೂರ ಇಟ್ಟು ನೋಡು, ಕಾಣಿಸುತ್ತಿಲ್ಲಿ ಹೊಡೆಯುತ್ತಿಲ್ಲ ನೋಡು, ಅಷ್ಟು ದೂರ ಇಟ್ಟು ನೋಡು, ಅಷ್ಟು ದೂರ ಹೆಂಗ್ ಮಾಡ್ಬೇಕು ಈಗ ಮಾಡಿ. ಅದು ಅತಾತ್ವಿಕ ವಸ್ತು, ಎಕ್ಸಿಸ್ಟೆನ್ಸೇ ಇಲ್ಲ ಅದಕ್ಕೆ. ಅಯೋಗ್ಯ ಎಕ್ಸಿಸ್ಟೆನ್ಸ್ ಇದೆ, ಯೂಸ್ಲೆಸ್. ಆಮೇಲೆ ಇನ್ನೊಂದು ಅಚೇತನ, ಅದು ಚೈತನ್ಯನೇ ಇಲ್ಲ ಅದಕ್ಕೆ. ಎಂತ ಸುಭಾಷಿತ ಗೊತ್ತಾ? ಸರಿಯಾಗಿ ಓದಿಬಿಟ್ರೆ ಒಂದೊಂದು ಮಾತು ಆಚಾರ್ಯ ಎಜುಕೇಟ್ ಮಾಡ್ತಾರೆ. ಅದು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಎಲ್ಲೂ ನಾವು ಕೇಳೋ ಚಾನ್ಸಸ್ಸೇ ಇಲ್ಲ. ಸರ್ಮೂಲ ಸುಮ್ಮನೆ ಕಥೆ ಓದ್ತಾ ಹೋದ್ರೆ ಏನೂ ಉಪಯೋಗ ಇಲ್ಲ. ಹೇಗೆ ಓದ್ಬೇಕಂದ್ರೆ ಶಾಸ್ತ್ರ ಅದು ಪ್ರತಿಯೊಂದು ಕಲಿಸೋತ್ತ ನೋಡಿ. ಎ ಬಂದ್ರೆ ಅರ್ಥ ಇದೆ, ಬಿ ಅಂದ್ರೆ ಅರ್ಥ ಇದೆ, ಅರ್ಥ ಆಗಲ್ಲ. ಸಿಂಬಲ್ಸ್ ಅವ್ರು ದೊಡ್ಡದು ಬರೀಲಿಕ್ಕಾಗಲ್ಲ, ಸಿಂಪಲ್ ಆಗಿ ಬರೋದು. ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದು ಅರ್ಥ ಮನಸ್ಸಿಗೆ ಗೊತ್ತಿರ್ಬೇಕು ನಮಗೆ. ನೋಪಾಸೀತ ಉಪಾಸನೆ ಮಾಡಕೂಡುದು, ಮಾಡಿದರೆ ಪರಹ ಅನರ್ಥಸ್ಯ ದೊಡ್ಡ ಅನರ್ಥ ಆಗುತ್ತೆ. ಯಾರಿಗೆ? ಉಪಾಸನೆ ಮಾಡಿದವರಿಗೆ. ಅಯೋಗ್ಯ ಉಪಾಸನೆ ಮಾಡಿದರೆ, ಅಚೇತನ ಉಪಾಸನೆ ಮಾಡಿದ್ರೆ, ಅತಾತ್ವಿಕ ಉಪಾಸನೆ ಮಾಡಿದ್ರೆ ತುಂಬಾ ಅನರ್ಥಕ್ಕೊಳಗಾಗ್ತಾರೆ. ಹಿತ ಇದು ಬಂಗಾರದ ಬೆಲೆ ಕೊಟ್ಟು ತಂದ, ಎಷ್ಟಾಯ್ತು ಅವ್ರದ್ದು ಗ್ಲಾಸು? ಮುಗಿದ ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ಬಿಡ್ತಾರ. ಗೊತ್ತಾಯ್ತಾ? ಕೊಂಡ ಮೋಸ ಆದ, ಮಾರಿದ ಏನನ್ನ ಚಿನ್ನ ಇಸ್ತಾಡಿ ಏಕೆ ಮಾಡಿಬಿಟ್ಟ. ಎಷ್ಟು ಲಾಸ್ ಆಯ್ತು ಅವರಿಗೆ. ಆಫ್ರಿಕಾದಲ್ಲಿ ಹೇಳಿದ್ರ ಕಲ್ಲುಗಳನ್ನ ವಜ್ರ ಕಲ್ಲು ಅಂತ ತಿಳ್ಕೊಂಡು ಆಡ್ತಾ ಇದ್ರು. ನೋಡ್ದ ಕಲ್ಲಿನ ರೇಟ್ ಕೊಟ್ಟು ತಗೊಂಡ, ಅವರ ವಜ್ರ ರೇಟೆ ಮಾಡಿದ. ಅವ್ರು ಇದೆಲ್ಲ ವ್ಯಾಪಾರ ಮಾಡಿದ್ದ ಹಾಗಾಗಬಾರ್ದು, ಅದು ಗೊತ್ತಿರ್ಬೇಕು. ನೋಪಾಸೀತ ಪರೋನರ್ಥಸ್ಯ ತಥೋ ಉಪಾಸನಾಕೃತ ದರ್ಭಚರ್ಮಾದ ಎಷ್ಟಾತು ದೇವತಾ ಅಭಿಮಾನಿನಃ. ಎಷ್ಟು ಚೆನ್ನಾಗಿದೆ. ಅದಕ್ಕೆ ದರ್ಭೆ ತಗೊಂಡ್ಬ ಅಂತ, ಚರ್ಮ ಅಂತ ಇರ್ತಾರೆ, ಕೃಷ್ಣಾರ್ಜನ ಹಾಕುವಂತಾರೆ. ಇವೆಲ್ಲ ಏನು ದೇವತೆಗಳವರಲ್ಲ, ಅದರಿಂದ ಬೇರೆ ಉಪಯೋಗ ಆಗಲ್ಲ. ದೇವತೆಗಳು, ಅರ್ಥ ಆಯ್ತಾ? ದರ್ಭಾಭಿಮಾನಿ ದೇವತೆ, ಚರ್ಮಾಭಿಮಾನಿ ದೇವತೆ ತಿಳ್ಕೊಬೇಕೆ ಹೊರತು ಮೆಕ್ಯಾನಿಕಲಿ ವಸ್ತುಗಳಲ್ಲ. ನಾವ್ ಏನಾಯ್ತು ನಮ್ಮ ಬರ್ತಾ ಅವ್ರು ಏನ್ ತಿಳ್ಕೊಬಾರ ಅದೇ ತಿಳ್ಕೊ ಶುರು ಮಾಡಿಬಿಟ್ಟು ಫಲ ಆಗದ್ ನಿಂತೋಯ್ತಾರೆ. ಪ್ರತಿಯೊಂದಕ್ಕೂ ಅರ್ಥ ಇರಬೇಕು. ದರ್ಭ ಚರ್ಮಾದ ಯಶ್ಚಾತೋ ದೇವತಾ ಹ್ಯಭಿಮಾನಿನಃ. ಇದು ಅಭಿಮಾನಿ ಉಪದೇಶ ಬ್ರಹ್ಮಸೂತ್ರದ ಅರ್ಥ ಇದು. ನಹಿ ಅಚೇತನಕಂ ಕಿಂಚಿತ್ ಫಲದಂ ಸ್ಯಾತ್. ಕದ ಅಚೇತನಕ್ಕೆ ಫಲ ಕೊಡೋ ಶಕ್ತಿ ಇಲ್ಲ. ಯಾಕೆಂದ್ರೆ ಫಲ ಕೊಡೋ ಇಚ್ಛೆ ಬರಬೇಕು, ಇಚ್ಛೆನೂ ಇಲ್ಲ, ಜ್ಞಾನನೂ ಇಲ್ಲ ಅದಕ್ಕೆ. ಆದ್ರಿಂದ ಇಲ್ಲ. ಔಷಧಾದಿಶುತೆ ತಸ್ಮಾತ್ ದೇವಾಯ. ಎಷ್ಟು ಬರೀತಾರೆ ನೋಡ್ಬೇಕಂತ. ಔಷಧಿ ವಾಸಿ ಆಗತ್ತಲ್ರಿ? ಪ್ರಶ್ನೆ ಬರ್ತೀವಿ. ಔಷಧಿ ಜಡ ಪದಾರ್ಥ ವಾಸಿ ಆಗೋದಿಲ್ವಾ? ಪ್ರಶ್ನೆ ಕೇಳೋದು ಬಹಳ ಬುದ್ಧಿವಂತಿರ್ತಾರೆ, ಉತ್ತರ ಕ್ಯಾಚ್ ಮಾಡಲ್ಲ ಅವ್ರು. ಪ್ರಶ್ನೆ ಕೇಳೋದಕ್ಕೆ ಬುದ್ಧಿ ಉಪಯೋಗಿಸಬಾರ್ದು. ಆಮೇಲೆ ಏನ್ ಮಾಡ್ಬೇಕಾದನ ಉತ್ತರ ಕ್ರಾಸ್ ಮಾಡ್ಬೇಕು.
ಕೆಲವು ಪ್ರಶ್ನೆ ಕೇಳಿದ್ರೆ ಉತ್ತರ ಬೇಕೇ ಇಲ್ಲ ಅವರಿಗೆ. ಆಕ್ಷೇಪ ಮಾಡೋದು ಕಷ್ಟ ಕೇಳ್ತಾರೆ. ಅವ್ರಿಗೆ ಎಂದು ಉತ್ತರ ಕೊಡೋ ಕೆಲಸ ಮಾಡಬಾರ್ದು. ಏನ ಹೇಳ್ತಾರೆ ಈಗ. ಅದಕ್ಕೆ ಔಷಧಂ ಜಗತ ಸೇತು ಒಳಗೆ ಯಾರು ಇರ್ತಾರೆ? ದೇವರಿರ್ತಾರೆ. ಭಾಷೆ ಆಗ್ತಿರ್ತ ಅದು. ವೈದ್ಯೋ ನಾರಾಯಣೋ ಹರಿ ಔಷಧಾದಿಷು ಚೈ ತಸ್ಮಾತ್ ದೇವಾಯೇವ ವರಪ್ರದಾಹ. ಏನು ಫಲ ಸಿಗುತ್ತಲ್ಲ, ಮಾತ್ರೆ ಗೀತ್ರೆ ತಗೊಂಡ್ರೆ ಏನೇ ತಗೊಂಡ್ರು ಕೂಡ ಒಳ್ಳೆ ದೇವತೆಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಏನ್ ಕೆಲಸ ಮಾಡ್ತಾ ಇಲ್ಲ, ಜಡ ಕೆಲಸ ಮಾಡ್ತಾ ಇಲ್ಲ. ಜಡ ಬಂದ್ ಮೀಡಿಯಾ ಅಷ್ಟೇ. ಉದಾಹರಣೆ ಇಂಜೆಕ್ಷನ್ ಕೊಡ್ತಾರೆ, ಚುಚ್ಚಿದ್ದಕ್ಕೆ ವಾಸಿ ಆಗ್ಲಿಲ್ಲ ಅವನಿಗೆ, ಒಳ್ಳೆ ಔಷಧಿಯಿಂದ ವಾಸಿ ಆಗ್ತದೆ. ಅಷ್ಟು ಗೊತ್ತಾಗಿದೆ ಪುಣ್ಯಕ್ಕೆ. ಇದೆಲ್ಲ ಚುಚ್ಚಲ ಏನೋ ಚುಚ್ಕೊತ ಹೋಗ್ಬಿಟ್ಟು ಏನಾಗ್ತಿತ್ತು, ಇಂಜೆಕ್ಷನ್ ಕೊಟ್ಟ ಅಂತ ಕರೀತಾರ. ಚುಚ್ಚಿದ ಇಂಜೆಕ್ಷನ್ ಕೊಟ್ಟ ಅಲ್ಲ, ಇಂಜೆಕ್ಟ್ ಮಾಡ್ಬೇಕು. ಇಷ್ಟಕ್ಕೆ ಸೈನ್ಸ್ ಬಂತು. ಆದ್ರೆ ಮುಂದೆ ಒಳಗೆ ಬರ್ಬಿಟ್ರು ಅವ್ರು ಸೇರಂಜಲ್ಲ ಅಂತ ಗೊತ್ತಾಗಿ ಔಷಧಿ ತಗೊಂಡು ಔಷಧಿ ಅಲ್ಲ ಮೇನ್ ಯಾವುದು ದೇವತೆ ಬಂದು ಅದು ಅರ್ಥ ಮಾಡ್ಕೊಂಡಿಲ್ಲ. ಇದು ವೆರಿ ಇಂಟ್ರೆಸ್ಟಿಂಗ್. ಉಪಾಸನಾಕೃತ ಧರ್ಮ ಧರ್ಮಾದಯಶ್ಚಾತು ದೇವತಾಯಿ ಅಭಿಮಾನಿನ ಅಭಿಮಾನಿ ದೇವತೆಗಳವರು ನಹಿ ಅಚೇತನಕಂ ಕಿಂಚಿತ್ ಫಲದಂ ಸ್ಯಾತ್ ಕದಾಚನ ಔಷಧಾಶ್ರಯ ತಸ್ಮಾತ್ ದೇವಾಯೇವ ವರಪ್ರದ. ಅಂದ್ರೆ ಔಷಧಿಗಳಲ್ಲಿ ದೇವತೆಗಳೇ ವರ ಕೊಡ್ತಾರೆ ಹೊರತು ಬೇರೆಯವರಲ್ಲ. ಜೊತೆ ಅಗ್ನಿ ಔಷಧಿ ಅಗ್ನಿ ದುಷ್ಟಫಲಪ್ರದ, ದುಷ್ಟಫಲ ವಾಸಿಯಾಗಿ ದುಷ್ಟಫಲ. ಬಟ್ ಹೇಗಾಯ್ತು ಗೊತ್ತಿಲ್ಲ ಅವನಿಗೆ. ಔಷಧಿ ಮೇಲೆ ಹಾಕಿಬಿಡ್ತಾನೆ ಅಷ್ಟೇ. ಔಷಧಿ ಮೇಲೆ ಹಾಕಬಾರದು, ಯಾವ್ದನ್ನ ಹಾಕಬೇಕು. ಔಷಧಿ ದೇವತೆಗಳು ವಾಸ ಮಾಡಿದ್ರು. ಯಾವುದೇ ಔಷಧಿ ತಗೋಬೇಕಾದ್ರೂ ಕೂಡ ಅನುಸಂಧಾನ ಇಟ್ಕೋಬೇಕಲ್ಲ. ಆ ಶ್ಲೋಕ ಹೇಳ್ಕೊಂಡು ಕುಡಿಬೇಕಾಗುತ್ತೆ. ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣ ಹರಿ. ಇಟ್ಕೊಂಡ್ರೆ ಮಾತ್ರ ವಾಸಿ ಆಗುತ್ತೆ ಹೊರತು ಆಗೋದಿಲ್ಲ. ಜ್ಞಾನಿನಿ ಅದೃಷ್ಟ. ಅದಕ್ಕೇನೆ ವಿಷ ಹಾಕಿದ್ರು, ವಿಷಕ್ಕೆ ಸತ್ತೋಗ್ಬಿಟ್ಟವ್ರು. ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ವಿಷದ ಸತ್ತ ಅಂತ ಗೊತ್ತಾಯ್ತು. ಆದ್ರೆ ಒಂದು ವಿಷಯ ಗೊತ್ತು, ವಿಷ ಆದಷ್ಟು ಬಂದು ಬಿಡೋದಿಲ್ಲ ಅಂತೇಳಿ. ವಿಷ ಹಾಕ್ತಾನೆ ಹುಡುಕ್ತಾರೆ, ನ್ಯಾಯಾಲಯ ಹುಡುಕುತ್ತಾ ಅವ್ರು ಶಿಕ್ಷೆ ಕೊಡ್ತಾರೆ. ವಿಷಕ್ಕೆ ಶಿಕ್ಷೆ ಕೊಟ್ಟು ನೋಡಿದ್ದೀರಾ? ಇಲ್ಲ. ಅದು ನ್ಯಾಯಾಲಯದ ಕಾನ್ಸೆಪ್ಟೇ ಹೋಗ್ಬಿಡುತ್ತಾಗ. ಅಭಿಮಾನಿ ಒಪ್ಪದೆ ಹೋಗ್ಬಿಟ್ರೆ ಕೋರ್ಟ್ ಕಚೇರಿ ಯಾತಕ್ಕೆ ಬೇಕಾಗಿದೆ? ಬಟ್ ಡಾಕ್ಟರ್ ಸಾಕಲ್ಲ, ಸತ್ತ ಅಂತ ಹೇಳಿದ್ರಲ್ಲ, ವಿಷ ಕೊಡೋದು ಅಂತ ಹೇಳಿ ಮುಗಿದು ಅದಕ್ಕೆ ಮುಗಿದು ಕೇಸ್ ಆಗಿದ್ರೆ ಶುರುವಾಗದೆ ಅಲ್ಲಿದ್ದ ಮುಗಿಯೋದಿಲ್ಲ. ಅದಕ್ಕೆ ಒಂದು ಮಾತಿದೆ, ಚೆನ್ನಾಗಿ ಫಿಲಾಸಫಿ ಸ್ಟಾರ್ಟ್ಸ್ ವೇರ್ ಸೈನ್ಸ್ ಎಂಡ್ಸ್ ಅಂತ ಹೇಳ್ತಾರೆ. ಸೈನ್ಸ್ ಫಿಲಾಸಫಿ ಡಾಕ್ಟರ್ ಎಂಡ್ಸ್, ಕತೆ ಮುಗಿತು ಅಂತ. ಇವು ಫಿಲಾಸಫಿ ಸ್ಟಾರ್ಟ್ಸ್. ಈಗ ಜಡ್ಜ್ಮೆಂಟ್ ಶುರುವಾಗುತ್ತೆ. ಅಲ್ಲಿಗೆ ಎಂಡ್ ಆಗದ್ರೆ ಕೋರ್ಟೇ ಬೇಕಿರ್ಲಿಲ್ಲ, ಅಲ್ಲೇ ಮುಗಿಸಿ ಕಳಿಸ್ಬಿಡೋದಾಗಿ. ಔಷಧಾದಿ ಸ್ಥಿತ ದೇವಾಸ್ತಿ ಅಗ್ನೇ ದುಷ್ಟ. ಅಲ್ಲಿಗೆ ನಾಳೆ ಕಂಟಿನ್ಯೂ ಮಾಡೋದು. ಸರಿಯಾಗಿ ಮೊದಲೇ ಹೇಳಿದ್ದೇನೆ, ಸರಿಯಾಗಿ ಓದಬೇಕು ಅಂತ ಓದಿ ಮರಣ ಮಾಡಿ ಗಟ್ಟಿ ಮಾಡ್ಕೊಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನಿಮಿತ್ತ ಮಹಂ ತೇನ ಕ್ರಿಯತಾಂ ಕಮಲ. ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವತೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಅಸ್ತು ಮೇ ಮನಃ.